ಇನ್ನು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ತಂತ್ರಗಾರಿಕೆ ನಡೀತಾ ಇದೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ತಮ್ಮ ಮಕ್ಕಳನ್ನ ಗೆಲ್ಲಿಸೋದಕ್ಕೆ ಸರ್ಕಸ್ ನಡೆಸಲಾಗ್ತಾ ಇದೆ. ಮರಾಠ ಹಾಗೆ ಲಿಂಗಾಯತ ಮತಬುಟ್ಟಿಗೆ ಕೈ ಹಾಕಲಾಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿತಾ ಇದ್ದಾರೆ. ಚಾಮರಾಜನಗರದಲ್ಲಿ ಸಿಎಂ ಪುತ್ರ ಯತೀಂದ್ರಗೆ ಪ್ರತಿಭಟನೆಯ ಬಿಸಿ ತಡ್ತಾ ಇದೆ. ಮರಾಠ ಮತ ಲಿಂಗಾಯತ ಮತಗಳೇ ನಿರ್ಣಾಯಕ. ಇದನ್ನೇ ಅರಿತ ಕಾಂಗ್ರೆಸ್ ಮತಬುಟ್ಟಿಗೆ ಕೈ ಹಾಕಿದೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ತಮ್ಮ ಮಕ್ಕಳ ಪರ ಮನಸೆಳೆಯೋಕೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಶತಾಯಗತಾಯ ಗೆಲ್ಲೋಕೆ ಜಿದ್ದಿನಿಂದ ಹೋರಾಡ್ತಿದ್ದಾರೆ. ಮಗಳನ್ನ ಗೆಲ್ಲಿಸೋಕೆ ಸತೀಶ್ ಜಾರಕಿಹೊಳಿ ಕಸರತ್ತು. ಶಾಸಕಿ ಶಶಿಕಲಾ ಜೊಲ್ಲೆ ವಿರೋಧಿಗಳಿಗೆ ಸತೀಶ್ ಗಾಳ. ಚಿಕ್ಕೋಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಫೈಟ್ ನೀಡಲು ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಪುತ್ರಿ ಪ್ರಿಯಾಂಕಾ ಗೆಲ್ಲಿಸೋಕೆ ಶಾಸಕಿ ಶಶಿಕಲಾ ಜೊಲ್ಲೆ ವಿರೋಧಿಗಳಿಗೆ ಸತೀಶ್ ಜಾರಕಿಹೊಳಿ ಗಾಳ ಹಾಕಿದ್ದಾರೆ. ಎನ್ಸಿಪಿ ಮುಖಂಡ ಉತ್ತಮ್ ಪಾಟೀಲ್ ಆಪರೇಷನ್ ಮಾಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಪರ ಪ್ರಚಾರಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಉತ್ತಮ್ ಪಾಟೀಲ್ ಸೆಳೆದ್ರೆ ಮರಾಠ ಮತಗಳ ಓಲೈಕೆಗೆ ಅನುಕೂಲವಾಗುತ್ತೆ ಅನ್ನೋ ಲೆಕ್ಕಾಚಾರವಾಗಿದೆ. ಬೆಳಗಾವಿಯಲ್ಲಿ ಪುತ್ರ ಮೃಣಾಲ್ ಪರ ಹೆಬ್ಬಾಳ್ಕರ್ ಪ್ರಚಾರ. ಮೃಣಾಲ್ ಹೆಬ್ಬಾಳ್ಕರ್ ದೆಹಲಿಗೆ ಕಳಿಸಿಕೊಡಿ ಎಂದ ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಲಿಸೋಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಸ್ ಮಾಡ್ತಿದ್ದಾರೆ. ಗೋಕಾಕ್ ತಾಲೂಕಿನ ಅಕ್ಕತಂಗೇರಹಳ್ಳಿ ಗ್ರಾಮದಲ್ಲಿ ಪ್ರಚಾರ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನನ್ನ ಮಗ ನ್ಯಾಯ ದೊರಕಿಸುವ ಕೆಲಸ ಮಾಡ್ತಾನೆ, ನಿಮ್ಮೆಲ್ಲರನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಮಗ ಮೃಣಾಲ್ ಹೆಬ್ಬಾಳ್ಕರ್ ದೆಹಲಿಗೆ ಕಳಿಸಿಕೊಡಿ ಅಂತ ಮನವಿ ಮಾಡಿದ್ರು. ತೋರಿಸ್ತೀನಿ, ಮುಂಬೈ ತೋರಿಸ್ತೀನಿ ಅಂತ ಭಾಷಣ ಮಾಡುವಂತವಳಲ್ಲ. ಆದ್ರೆ ನನ್ನ ಮಗ ಪ್ರಾಮಾಣಿಕವಾಗಿ ನ್ಯಾಯವನ್ನ ದೊರಕಿಸಿಕೊಡುವಂತ ಕೆಲಸ ಮಾಡ್ತೇನೆ. ನನ್ನ ಮೇಲೆ ವಿಶ್ವಾಸವಿಡಿ, ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವಿಡಿ, ಸಿದ್ದರಾಮಯ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಡಿ. ನಿಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಳ್ತೀನಿ, ಮೃಣಾಲ್ ಹೆಬ್ಬಾಳ್ಕರ್ ಡೆಲ್ಲಿ ಕಳಿಸ್ಕೊಡ್ತೀರಿ, ಕೈ ಮಾಡಿ ಹೇಳ್ರಿ. ಈ ನಿಮ್ಮ ಉತ್ಸಾಹ ನಮಗೆ ಧೈರ್ಯ ಬರ್ತದೆ. ಏಪ್ರಿಲ್ 11ರಿಂದ ಮತ್ತೆ 3 ದಿನ ಸಿಎಂ ಪ್ರವಾಸಕ್ಕೆ ಪ್ಲಾನ್. ಮೈಸೂರು, ಚಾಮರಾಜನಗರದಲ್ಲಿ ಮತ್ತೆ 3 ದಿನ ಪ್ರಚಾರ. ಇತ್ತ ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನ ಗಂಭೀರವಾಗಿ ಪರಿಗಣಿಸಿರುವ ಸಿಎಂ ಮತ್ತೆ 3 ದಿನ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರೆ. ಏಪ್ರಿಲ್ 11ರಿಂದ 2 ದಿನದಲ್ಲಿ ಭರ್ಜರಿ ಪ್ರಚಾರ ಮಾಡಲಿದ್ದಾರೆ. 2 ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಸಿಎಂ ಗೆಲ್ಲೋಕೆ ಪಣ ತೊಟ್ಟಿದ್ದಾರೆ. ಇಷ್ಟೆಲ್ಲ ಒಕ್ಕಲಿಗ ಮತ ಸೆಳೆಯೋಕೆ ಡಿಸಿಎಂ ಡಿಕೆ ಕೂಡ ಅಖಾಡಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ರೈತರ ತರಾಟೆ. ಚಾಮರಾಜನಗರದಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ರೈತರು ತರಾಟೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಪ್ರಚಾರದ ವೇಳೆ ಬಣ್ಣಾರೆ ಅಮ್ಮನ್ ಸಕ್ಕರೆ ಕಾರ್ಖಾನೆ ಬಳಿ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸದಿದ್ದರೆ 3 ಗ್ರಾಮಗಳಿಂದಲೂ ಚುನಾವಣೆ ಬಹಿಷ್ಕರಿಸೋ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲೋಕೆ ಕಾಂಗ್ರೆಸ್ ತಂತ್ರಗಾರಿಕೆ. ಇತ್ತ ಮಂಡ್ಯದಲ್ಲಿ ದೋಸ್ತಿಗೆ ಟಕ್ಕರ್ ಕೊಡೋಕೆ ಸಚಿವ ಚಲುವರಾಯಸ್ವಾಮಿ ರಣತಂತ್ರ ರೂಪಿಸಿದ್ದಾರೆ. ನಗರಸಭೆ ಮಾಜಿ ಸದಸ್ಯ ಮುಖಂಡರ ಜೊತೆ ಸಚಿವರು ಸಭೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ಲಿಸೋ ನಿಟ್ಟಿನಲ್ಲಿ ಸಭೆ ಮಾಡಲಾಯಿತು. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ನಾನಾ ತಂತ್ರಗಾರಿಕೆ ನಡೆಯುತ್ತಿದೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.